ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಐಟಮ್ಸ್ನ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇನ್ನೂ ಒಂದು ವೀಕ್ ಇದೆ, ಸೊ ನಿಮ್ಗೆ ಟೈಮ್ ಕೂಡ ಇದೆ ಶಾಪ್ ಮಾಡಬೇಕು ಅಂತ ಏನಾದರೂ ನೋಡಿ ಇನ್ಫ್ಲೂಯೆನ್ಸ್ ಆದರೆ ನಾನು ತೊಗೊಂಡಿರೋ ಐಟಮ್ಸಲ್ಲಿ ನೀವು ಕೂಡ ಶಾಪ್ ಮಾಡ್ಬೋದು. ಎಲ್ಲ ಬೆಸ್ಟ್ ಆ್ಯಂಡ್ ರೀಸನಬಲ್ ಪ್ರೈಸಸಲ್ಲೇ ಶಾಪ್ ಮಾಡಿದ್ದೀನಿ. ದಿಸ್ ಈಸ್ ಮೈ ಥರ್ಡ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ನಾನು ಪ್ರತಿ ವರ್ಷದಿಂದಲೂ ಕೂಡ ಕೆಲವೊಂದು ಸಿಲ್ವರ್ ಐಟಮ್ಸ್ನ ಶಾಪ್ ಮಾಡಿದ್ದೀನಿ. ಎಲ್ಲದನ್ನೂ ಕೂಡ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ, ಬಟ್ ಒಂದೊಂದು ಐಟಮ್ ಪ್ರತಿ ವರ್ಷ ಒಂದೊಂದು ಐಟಮ್ಸ್ನ ನಾನು ಶಾಪ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಆ ಒಂದು ಸಿಲ್ವರ್ ಐಟಮ್ಸ್ಗೆ ನಾನು ಯಾವ ರೀತಿ ಮನಿನ ಸೇವ್ ಮಾಡಿದೆ ಅಂತಲೂ ಕೂಡ ಆ ಒಂದು ಟಿಪ್ಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಸ್ಯಾರೀಸ್ನ ತೋರಿಸ್ತೀನಿ. ಆ್ಯಕ್ಚುಲಿ ಈ ವರ್ಷ ನಾನು 2 ಸ್ಯಾರೀಸ್ನ ಶಾಪ್ ಮಾಡಿದ್ದೀನಿ. ಅದರದ್ದು ಡಿಸೈನ್ ಆ್ಯಂಡ್ ಆಲ್ಸೋ ಏನಕ್ಕೆ ನಾನು 2 ಸ್ಯಾರೀಸ್ನ ಶಾಪ್ ಮಾಡಿದ್ದೀನಿ ಅಂತಲೂ ನಿಮ್ಮ ಜೊತೆ ಹೇಳ್ಕೊಳ್ತೀನಿ. ದಿಸ್ ಈಸ್ ಮೈ ಥರ್ಡ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ಹಾಗಾಗಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಗ್ರ್ಯಾಂಡಾಗಿ ನನಗಾದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರಮಹಾಲಕ್ಷ್ಮಿ ಫೆಸ್ಟಿವಲ್ನ ನಮ್ಮ ಅತ್ತೆಯವರೇನು ನಡೆಸ್ಕೊಂಡು ಬಂದಿಲ್ಲ, ಬಟ್ ನನಗೆ ಮತ್ತು ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಪರ್ಸ್ನಲಿ ಈ ಒಂದು ಹಬ್ಬನ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ನಾನು ಮದುವೆ ಆಗಿ ಬಂದ ಮೇಲೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ನೇ ವರಮಹಾಲಕ್ಷ್ಮಿ ಫೆಸ್ಟಿವಲಲ್ಲಿ ಲೈಕ್ ನಮ್ಮನೆ ದೇವರು ಚೌಡೇಶ್ವರಿಗೆ ಅರ್ಕೆನ ಕಟ್ಟಿದ್ದೆ. ಲೈಕ್ ಯಾವುದೇ ರೀತಿಯಾದಂಥ ಅಡಚಣೆಗಳು ಪೂಜೆ ಮಾಡಬೇಕಾದ್ರೆ ನನಗೆ ಬರ್ದಲೇ ಇದ್ದರೆ ನಾನಿರೋವರೆಗೂ ಲೈಕ್ ನನ್ನ ಲೈಫ್ ಪೂರ್ತಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡು ಹೋಗ್ತೀನಿ ಅಂತ. ಬಟ್ ಸ್ಟಿಲ್ ನಮ್ಮ ಅತ್ತೆಯವ್ರು ನಡೆಸ್ಕೊಂಡು ಬಂದಲೇ ಇರೋದ್ರಿಂದ ನನಗೆ ಭಯ ಇತ್ತು. ಸೊ ಗಾಡ್ ಗ್ರೇಸ್ ಏನೂ ನನಗೆ ಆ ಥರ ನೆಗೆಟಿವ್ ಫೀಲ್ ಆಗಲಿಲ್ಲ. ಸೊ ದಿಸ್ ಈಸ್ ಮೈ ಥರ್ಡ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ತುಂಬ ವಿಶೇಷವಾಗಿ ತುಂಬ ಆಸೆ ಪಟ್ಟು ನಾನು ಮಾಡೋ ಹಬ್ಬ. ಆ್ಯಂಡ್ ಈ ಒಂದು ಹಬ್ಬ ನನಗೆ ಭಾಳ ಯಾಕೆ ಸ್ಪೆಷಲ್ ಅಂತಂದರೆ ನಾನು ಇಂಡಿವಿಜುವಲಿ ಆಗಿ ಮಾಡೋ ಅಂಥ ಹಬ್ಬ. ಅಫ್ಕೋರ್ಸ್ ನಮ್ಮ ಅತ್ತೆ, ನನ್ನ ಸಿಸ್ಟರ್ ಇಲ್ಲ, ನಮ್ಮ ಅಕ್ಕವರೆಲ್ಲ ಬರ್ತಾರೆ, ಬಟ್ ಈವ್ನಿಂಗ್ ಬರ್ತಾರೆ. ಬಟ್ ಆ ಒಂದು ಡೆಕೋರೇಷನ್ ಆಗಿರಲಿ ಅಥವಾ ಹಿಂದಿನ ದಿನ ಪ್ರಿಪ್ರೇಷನ್ ಆ್ಯಂಡ್ ಆಲ್ಸೋ ಕ್ಲೀನಿಂಗ್ ಫಾರ್ ದ ಫೆಸ್ಟಿವಲ್ ಎಲ್ಲದು ಕೂಡ ನಾನು ಒಬ್ಬಳೇ ಮಾಡೋ ಅಂಥ ಹಬ್ಬ. ಸೊ ನನಗೊಂಥರ ತುಂಬ ಖುಷಿ ಕೊಡುತ್ತೆ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್ಸಲ್ಲಿ. ಸೊ ಈ ವರ್ಷ ನಾನು ಯಾವ್ಯಾವ ಐಟಮ್ಸ್ನ ಶಾಪ್ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂತಂದರೆ ಲೈಕ್ ದೇವಿ ಸ್ವರೂಪವಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ಈಸಿಯಾಗಿ ನಮಗೆ ಲೈಕ್ ಸ್ಯಾರಿನ ಉಡಿಸ್ಕೊಂಡು ಆ ಒಂದು ಕೂತಿರೋ ಥರನೇ ಲಕ್ಷ್ಮಿ ಕಾಣಿಸ್ಬೇಕು ಅಂತ ನಾನು ಈ ಒಂದು ಸ್ಟ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀನಿ. ಹ್ಯಾಂಡ್ ಮೇಡ್ ಸ್ಟ್ಯಾಂಡ್. ಆ್ಯಕ್ಚುಲಿ ಇದನ್ನು ನಾವು ಮಾರ್ಕೆಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಬಟ್ ನಾನು ಈ ಒಂದು ಸ್ಟ್ಯಾಂಡನ್ನ ಕಸ್ಟಮೈಸ್ ಮಾಡಿಸಿದ್ದೀನಿ. ನಮ್ಮ ಅಕ್ಕವ್ರದ್ದು ಓನ್ ಶಾಪಲ್ಲಿ ರೆಂಟ್ ಇದ್ದಾರೆ. ಸೊ ಹಾಗಾಗಿ ಅವರ ಶಾಪಲ್ಲೇ ನಾನು ಕಸ್ಟಮೈಸ್ ಮಾಡಿಸಿದ್ದೀನಿ. ಬಿಕಾಸ್ ಈ ಒಂದು ಸ್ಟ್ಯಾಂಡ್ ನನಗೆ ಲಾಂಗ್ ಡ್ಯೂರೇಷನ್ ಬರಬೇಕು, ಗಟ್ಟಿ ಇರಬೇಕು ಅಂತ. ಸೊ ತುಂಬ ಕ್ವಾಲಿಟಿಯಾಗಿ ಮಾಡಿಸಿದ್ದೀನಿ. ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ಈ ಥರ ಸ್ಟ್ಯಾಂಡನ್ನು ನೀವು ಲೈಕ್ ಪರ್ಚೇಸ್ ಅಂಗಡಿಲಿ ಮಾಡೋದಕ್ಕಿಂತ ಪರ್ಸ್ನಲಿ ಕಸ್ಟಮೈಸ್ ಮಾಡಿಸೋದೇ ಒಳ್ಳೆಯದು. ಸ್ಟ್ರಾಂಗ್ ಆಗಿ ಬರುತ್ತೆ. ಆ್ಯಂಡ್ ನಾವು ಒಂದ್ಸಲ ಈ ಒಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ರೆ ನಮಗೆ ಲಾಂಗ್ ಇಯರ್ಸ್ ನಮಗೆ ಯೂಸ್ ಮಾಡಬೇಕು. ಹಾಗಾಗಿ ಸೊ ಇದು ತುಂಬ ದೊಡ್ಡ ಸೈಜಲ್ಲಿ ನಾನು ಮಾಡಿಸ್ಕೊಂಡಿರೋದು. ಇಲ್ಲಿ ನಾವು ಹ್ಯಾಂಡ್ಸ್ನ ಫಿಕ್ಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಲೆಗ್ಸ್, ಒಂದು ಕಾಲು ಕೆಳಗೆ ಬರುತ್ತೆ, ಇನ್ನೊಂದು ಕಾಲು ಇಲ್ಲಿ ಫೋಲ್ಡ್ ಆಗುತ್ತೆ ಆ ಥರ. ಸೊ ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಾಗೆ ಇದನ್ನು ಕೂಡ ಹ್ಯಾಂಡ್ ಮೇಡ್ ಅವ್ರ ಹತ್ರನೇ ಮಾಡಿಸ್ಕೊಂಡಿರೋದು. ಇದು ಆ್ಯಕ್ಚುಲಿ ಬಾಳೆಕಂದನ ಸಿಗಿಸೋ ಅಂಥದ್ದು. ನಾವು ಈಸಿಯಾಗಿ ಸಿಗಿಸ್ಬೋದು, ಆರಾಮಾಗಿ ನಿಂತ್ಕೊಳ್ಳುತ್ತೆ. ಬಿಕಾಸ್ ಚೊಂಬು ಆ ಥರ ಎಲ್ಲ ಯೂಸ್ ಮಾಡಿ ನಾವು ನಿಲ್ಸಕ್ಕೆ ಹೋದರೆ ಸ್ವಲ್ಪ ಅಳ್ಳಾಡುತ್ತೆ. ಸೊ ಈ ಥರ ಇದ್ದರೆ ಈಸಿ ಆಗುತ್ತೆ. ಜಸ್ಟ್ ನಾವು ಹಿಂಗೆ ಚುಚ್ಚೋದು ಅಷ್ಟೇ. ಸೊ ಈ ಥರ ನಾನು 2 ಮಾಡಿಸ್ಕೊಂಡಿದ್ದೀನಿ. ತುಂಬ ಶಾರ್ಪ್ ಇದೆ. ಹಾಗೆ ದೇವರಿಗೆ ಹ್ಯಾಂಡ್ಸ್, ಲೆಗ್ಸ್ 2 ಕೂಡ ಪರ್ಚೇಸ್ ಮಾಡಿದ್ದೀನಿ. ಒಂದು ಮೇಲೆ ಒಂದು ಕೆಳಗೆ, ಒಂದು ಹಸ್ತ, ಒಂದು ಆಶೀರ್ವಾದ ಮಾಡೋ ಥರ. ಸೊ ತುಂಬ ಚೆನ್ನಾಗಿದೆ.
ಸೊ ಇದಕ್ಕೆ ಬೇಕಾದರೆ ನೀವು ಮೆಟಲಲ್ಲೂ ಕೂಡ ಇದ್ರ ಮೇಲೆ ಕ್ಯಾಪ್ ಕೂಡ ಬರುತ್ತೆ, ನಾವು ಆ ಥರನೂ ತೊಗೊಂಡ್ರೆ ತುಂಬ ಗ್ರ್ಯಾಂಡಾಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಪರ್ಚೇಸ್ ಮಾಡಿಲ್ಲ, ಸೊ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ. ಇಫ್ ಪಾಸಿಬಲ್ ಆದರೆ ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದರೆ ಈ ಒಂದು ಐಟಮ್ಸ್ನ ನಾನು ನೆಕ್ಸ್ಟ್ ಇಯರ್ಗೆ ಲೀಸ್ಟ್ ಔಟ್ ಮಾಡ್ಕೊಂಡು ಆ ವರ್ಷ ಪರ್ಚೇಸ್ ಮಾಡ್ತೀನಿ. ಸೊ ಈ 2 ಹ್ಯಾಂಡ್ಸ್ ಆ್ಯಂಡ್ ಆಲ್ಸೋ 2 ಲೆಗ್ಸ್. 2 ಲೆಗ್ಸು ನಾವು ಇದನ್ನು ಒಂದನ್ನು ಹಿಂಗೆ ಫೋಲ್ಡ್ ಮಾಡಿ ಕಟ್ಕೋಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ನಾನು ಇವೆಲ್ಲ ಐಟಮ್ಸನ್ನು ರೇಟ್ ನೋಡಿ ಪರ್ಚೇಸ್ ಮಾಡಲ್ಲ, ಕ್ವಾಲಿಟಿ ನೋಡಿ ಪರ್ಚೇಸ್ ಮಾಡ್ತೀನಿ. ಸ್ಟ್ಯಾಂಡ್ ವಿತ್ ಬಾಳೆಕಂದು ಹೋಲ್ಡರ್ಗೆ ನಾನು ಅರೌಂಡ್ 500 ಪೇ ಮಾಡಿದ್ದೀನಿ, ಬಿಕಾಸ್ ಅದು ಜಾಸ್ತಿನೇ ಇರುತ್ತೆ ಲೈಕ್ ಮಾರ್ಕೆಟ್ ಪ್ರೈಸಲ್ಲಿ. ಈ ಒಂದು ಕ್ವಾಲಿಟಿಯಲ್ಲಿ ನಮಗೆ ಪರಿಚಯ ಇರೋದ್ರಿಂದ ನಾವು ಸ್ವಲ್ಪ ಕಮ್ಮಿಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸಿಗೆ ನಾನು ಪೇ ಮಾಡಿದ್ದು 750 ರುಪೀಸ್. ಇವು ಆ್ಯಕ್ಚುಲಿ ನಾನು ಪ್ರತಿ ವರ್ಷ ನನ್ನ ಹತ್ರ ಒಂದು ಸ್ಟೋನಿಂದು ಲೈಕ್ ಏರ್ ಆಕ್ಸೆಸರಿ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ಸಲ ಎಲ್ಲ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಈ ಒಂದು ಕುಂದಾನ್ದು ತೊಗೊಂಡಿದ್ದೀನಿ. ಇಟ್ಸ್ ಅರೌಂಡ್ 80 ರುಪೀಸ್. ಜಸ್ಟ್ ಇದನ್ನು ಮುಖವಾಡದ ಮೇಲೆ ನಮ್ಮದು ಕಾಯಿಂದು ಜುಟ್ಟು ಬರುತ್ತಲ್ಲ ಅದಕ್ಕೆ ಚುಚ್ಚೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಸೊ ರೆಡ್ ತಗೊಂಡಿದ್ದೀನಿ. ರೆಡ್ ಈಸ್ ಆಲ್ವೇಸ್ ವೈಬ್ರೆಂಟ್ ಕಲರ್. ಮತ್ತು ನಾನು ನೆಕ್ಸ್ಟ್ ಇಯರ್ ಕೂಡ ಬೇರೆ ಕಲರ್ ಕಾಂಬಿನೇಷನ್ನಲ್ಲಿ ಸ್ಯಾರಿನೂ ಕೂಡ ಪರ್ಚೇಸ್ ಮಾಡಿದ್ರೆ ನಾನು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಆ್ಯಂಡ್ ಆಲ್ಸೋ ಗೆಜ್ಜೆ ತಗೊಂಡಿದ್ದೀನಿ, ದೇವರಿಗೆ ಕಾಲು ಗೆಜ್ಜೆ. ನನ್ನ ಹತ್ರ ಇದೆ ಸಿಲ್ವರ್ದು, ಬಟ್ ಇಷ್ಟು ಗ್ರ್ಯಾಂಡಾಗಿರೋದಿಲ್ಲ. ನಾನೊಂದು ಸ್ವಲ್ಪ ಸಿಂಪಲ್ ಆಗಿರೋದನ್ನೇ ತೊಗೊಂಡಿದ್ದೆ ಮದುವೆಯಲ್ಲಿ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡೋದು ಬೇಡ ದೇವರಿಗೆ. ಆ್ಯಂಡ್ ಆಲ್ಸೋ ಅದು ಸಿಂಪಲ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಈ ಒಂದು ಚೈನನ್ನು ತೊಗೊಂಡಿದ್ದೀನಿ. ಇದೆಲ್ಲ ನಾವು ಪ್ರತಿ ವರ್ಷ ನಮಗೆ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿಸ್ಬೇಕಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ಬಜೆಟ್ ಫ್ರೆಂಡ್ಲಿ ಆಗೇ ಶಾಪ್ ಮಾಡಬೇಕು. ಬಿಕಾಸ್ 1 ವರ್ಷ ಅಥವಾ 2 ವರ್ಷ ಯೂಸ್ ಮಾಡಿ ಬೋರ್ ಆದರೆ ನಮಗೆ ಪರವಾಗಿಲ್ಲ ಅಂತ ಎಷ್ಟು ನೆಕ್ಸ್ಟ್ ಇಯರ್ ಕಮ್ಮಿಂಗ್ ಇಯರ್ಗೆ ಹೊಸ ಅದನ್ನು ನಾವು ಶಾಪ್ ಮಾಡ್ಬೋದು. ಸೊ ದಿಸ್ ಈಸ್ ಅರೌಂಡ್ 150 ರುಪೀಸ್, 150 ಅನಿಸುತ್ತೆ, 150 to 200 ರುಪೀಸ್ ಅಷ್ಟೇ ಈ ಒಂದು ಕಾಲ್ಗೆಜ್ಜೆ. ಆಲ್ಸೋ ಗ್ರೀನ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಸಪ್ರೇಟಾಗಿ ಒಂದು 2 ಸೆಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಗ್ರೀನ್ ಬ್ಯಾಂಗಲ್ಸು ರೌಂಡಾಗೆ ಪ್ಯಾಕ್ ಮಾಡಿಸ್ಕೊಂಡಿದ್ದೀನಿ. ಇದನ್ನು ನಾವು ದೇವ್ರ ಮುಂದೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಕ್ಚುಲಿ ಬಿಚ್ಚಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಗ್ರೀನ್ ಬ್ಯಾಂಗಲ್ಸೇ ರೌಂಡಾಗೆ ಇದೆ. ಇಟ್ಸ್ ಅರೌಂಡ್ 300 ಅನಿಸುತ್ತೆ, 250 to 300 ರೇಂಜಲ್ಲಿದೆ. ಈ ಒಂದು ಸ್ಟ್ಯಾಂಡನ್ನು ನಾವು ತುಮಕೂರಲ್ಲಿ ಮಾಡಿಸಿರೋದ್ರಿಂದ, ಲೈಕ್ ನಮ್ಮ ಅಕ್ಕ ಅವ್ರ ಅಂಗಡಿಯಲ್ಲೇ ಅವರೇ ಕಸ್ಟಮೈಸ್ ಮಾಡಿಕೊಟ್ಟಿರೋದ್ರಿಂದ ಲೈಕ್ ಅಳತೆಗೆ ಬಿಂದಿಗೆ ಬೇಕಾಗಿತ್ತು. ಸೊ ನನ್ನ ಹತ್ರ ಇರೋ ಬೆಂಗಳೂರು ಬಿಂದಿಗೆನ ಅವಳಿಗೆ ಕೊಟ್ಟು ಕಳ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವರೇನೆ ಒಂದು ಪರ್ಚೇಸ್ ಮಾಡಿ ಈ ಒಂದು ಬಿಂದಿಗೆ ಸೈಜಿಗೆ ಈ ಒಂದು ಸ್ಟ್ಯಾಂಡನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆ್ಯಂಡ್ ಬಿಗ್ ಇನ್ ಸೈಜ್ ಆಲ್ಸೋ. ಇದಕ್ಕೆ ನಮ್ಮ ಅಕ್ಕ ಪೇ ಮಾಡಿರೋದು ಲೈಕ್ 580 ರುಪೀಸ್. ಆ್ಯಕ್ಚುಲಿ ಈ ಸಲ ರಿಟರ್ನ್ ಗಿಫ್ಟಿಗೆ ಲೈಕ್ ಮೊಬೈಲ್ ಪೌಚಸ್ನ ಶಾಪ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ನಾನು ಅಮೆಝಾನಲ್ಲಿ ಶಾಪ್ ಮಾಡಿರೋದು. ಸೊ ನೀವು ಎಲ್ಲ ಲೋಕಲ್ ಸ್ಟೋರಲ್ಲಿ, ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ಆ್ಯಂಡ್ ಆಲ್ಸೋ ಅಥವಾ ಎಲ್ಲಾದರೂ ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ 12 ಸೆಟ್ಸಿಗೆ ಬಂದಿದೆ. ಬಿಕಾಸ್ ತುಂಬ ದಿನಗಳ ಹಿಂದೆಲೇ ನಾನು ಪರ್ಚೇಸ್ ಮಾಡಿದ್ದೆ. ಮೇ ಬಿ ಲೈಕ್ ಆವ್ರೇಜಲ್ಲಿ ಹೇಳ್ಬೇಕಂತಂದರೆ ಒಂದು 500 ಅನಿಸುತ್ತೆ. ಸೊ 580 to 500 ಆ ರೇಂಜ್ ಅನಿಸುತ್ತೆ. ಎಕ್ಸಾಕ್ಟ್ ಪ್ರೈಸ್ ನನಗೆ ನೆನಪಿಲ್ಲ. ಈ ಕ್ಲಾತ್ ರಿಲೇಟೆಡ್
ಪೌಚಸ್ನ ಕೊಟ್ಟರೆ, ಯೂಶ್ವಲಿ ರಿಟರ್ನ್ ಗಿಫ್ಟ್ ಅಂತ ಅಂದರೆ ಲೈಕ್ ಬೌಲ್ ಆ ಥರ ಕೊಟ್ಟರೆ ಬೇಕಾದಷ್ಟಿರುತ್ತೆ, ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಇಫ್ ಇನ್ ಕೇಸ್ ಅವರಿಗೆ ಪರ್ಸ್ನಲಿ ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಅವರು ಆರ್ಗನೈಸ್ ಆಗಿ ಕೂಡ ಈ ಒಂದು ಪೌಚಸ್ನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಯಾವತ್ತೂ ಕೂಡ ರಿಟರ್ನ್ ಗಿಫ್ಟ್ ಅಂತ ಅಂದರೆ ಯೂಸ್ ಮಾಡೋ ಐಟಮ್ಸ್ನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಹಾಗಾಗಿ ಈ ವರ್ಷ ಈ ಒಂದು ಐಟಮ್ಸ್ನ ಪ್ರಿಫರ್ ಮಾಡಿದ್ದೀನಿ. ಸಮ್ಟೈಮ್ಸ್ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ರಿಟರ್ನ್ ಗಿಫ್ಟ್ನ ಕೊಡ್ತೀನಿ ಒಂದೇ. ಸೊ ಈ ವರ್ಷ ಪೌಚಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಟ್ ಆಫ್ 12 ಪೌಚಸ್ ಬರುತ್ತೆ. 2 ಪ್ಯಾರೆಟ್ ಗ್ರೀನ್ ಕಲರ್, 4 ರೆಡ್ ಕಲರ್, 2 ಬ್ಲೂ ಕಲರ್, 1 ಲ್ಯಾವೆಂಡರ್, 1 ಕ್ರೀಮ್ ಆ್ಯಂಡ್ 2 ಪೀಚ್ ಕಲರ್. ಈ ಥರ ಡಿಫ್ರೆಂಟ್ ಕಲರ್ ವೈಸ್ 12 ಪೌಚಸ್ ರಿಟರ್ನ್ ಗಿಫ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಲ್ವಾರ್ ಅಥವಾ ಸ್ಯಾರೀಸ್ ಎಲ್ಲ ಹಾಕೊಂಡಾಗ ಹುಡುಗಿರು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಈ ವರ್ಷ ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟಾಗಿ ಈ ಒಂದು ಐಟಮ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಒಂದು ಐಟಮ್ಸ್ನ ನಿಮಗೆ ತೋರಿಸೋದನ್ನ ಮರ್ತಿದ್ದೆ. ಸೊ ಹಾಗಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ವುಡನ್ ಮಣೆ, ಅದಕ್ಕೆ ಸಿಲ್ವರ್ ಪೇಪರಲ್ಲಿ ಕೋಟಿಂಗ್ ಆಗಿದೆ. ಲುಕ್ಕಿಂಗ್ ವೈಸ್ ತುಂಬ ಸ್ಟ್ಯಾಂಡರ್ಡೈಸಾಗಿ ಕಾಣುತ್ತೆ ಆ್ಯಂಡ್ ಕ್ವಾಲಿಟಿ ಈಸ್ ಆಲ್ಸೋ ವೆರಿ ಗುಡ್. ಸೊ ದೊಡ್ಡದಕ್ಕೆ 400, ಚಿಕ್ಕದಕ್ಕೆ 100 ರೂಪೀಸ್. ನಿಮಗೂ ಈ ಒಂದು ಮಣೆ ಇಷ್ಟ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಸಿಲ್ವರ್ ಐಟಮ್ಸ್ ಇಟ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ, ಬಟ್ ಎಲ್ಲದನ್ನು ಕೂಡ ಶೇರ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೊಂದು ಐಡಿಯಾ ಬರಲಿ ಲೈಕ್ ಯಾವ ರೀತಿ ನಾನು ಸಿಲ್ವರ್ ಶಾಪಿಂಗ್ನ ಮಾಡ್ತೀನಿ ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಶೇರ್ ಮಾಡ್ಕೊಳ್ತೀನಿ. ಪ್ರತಿ ವರ್ಷವೂ ಕೂಡ ಲೈಕ್ ಈ ವರ್ಷ ಕಂಪ್ಲೀಟ್ ಆದಮೇಲೆ ನಾನು ಒಂದು ಉಂಡಿನ ಇಟ್ಕೊಂಡಿರ್ತೀನಿ. ಅದಕ್ಕೆ ನನಗೆ ಆದಾಗೆಲ್ಲದನ್ನು ಕೂಡ ಮನಿನ ಹಾಕೊಂಡು ಹೋಗ್ತಾ ಇರ್ತೀನಿ. ಆ ಒಂದು ಮನಿನ ಯಾವುದೇ ರೀತಿಯಾಗಿ ಬೇರೆ ಒಂದು ಪರ್ಪಸ್ಗೆ ಯೂಸ್ ಮಾಡಲ್ಲ, ದೇವ್ರ ಹರಕೆ ಆ ಥರ ಎಲ್ಲ. ಆ ಉಂಡಿನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಪರ್ಚೇಸ್ ಮಾಡಿರೋದು. ಸೊ ನಾನು ಫಸ್ಟ್ ಇಯರ್ ತುಂಬ ಆಸೆಪಟ್ಟು ಆಗ್ತಾಯಿದ್ದೆ, ಸೇವ್ ಮಾಡ್ತಾಯಿದ್ದೆ ಮನಿನ. ಸೊ ಆವಾಗ ನನಗೆ ಕೃಷ್ಣ ಆಗಿರಲಿ ಅಥವಾ ನನ್ನ ಮೊದಲನೇ ಗಣಪತಿ ಅಥವಾ ಮೊದಲನೇ ಲಕ್ಷ್ಮಿ ಎಲ್ಲದನ್ನು ಕೂಡ ಆ ಒಂದು ಪಿಗ್ಗಿ ಬ್ಯಾಂಕಿಂದಲೇ ತಗೊಂಡಿದ್ದು. ಸೊ ಹಾಗೆ ಫಸ್ಟ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ನನ್ನ ಹತ್ರ ಲಕ್ಷ್ಮಿ ಇರಲಿಲ್ಲ. ಸೊ ಆವಾಗ ಆ್ಯಕ್ಚುಲಿ ಲಕ್ಷ್ಮಿ ಮುಖವಾಡನೂ ನನ್ನ ಹತ್ರ ಇರಲಿಲ್ಲ, ಬಟ್ ಆಸೆ ಇತ್ತು ಲೈಕ್ ವರಮಹಾಲಕ್ಷ್ಮಿ ಹಬ್ಬನ ನಾನು ಚೆನ್ನಾಗಿ ಮಾಡಬೇಕು ಅಂತ. ಸೊ ತುಂಬ ಆಲೋಚನೆಗಳು ಬಂತು, ಲೈಕ್ ಆರ್ಟಿಫಿಷಿಯಲ್ ಲೈಕ್ ಸ್ಟೀಲಿಂದ ತಗೊಳ್ಳೋಣ ಅಂತ ಒಂದ್ಸಲ ಅನಿಸೋದು, ಇಲ್ಲ ಲೈಕ್ ಸಿಲ್ವರ್ನೇ ತೊಗೊಳ್ಳೋಣ ಅಂತ ಇನ್ನೊಂದ್ಸಲ ಅನಿಸೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರಬೇಕು. ಲೈಕ್ ತೊಗೊಂಡ್ರೆ ನಾನು 1/4 kg ಇರೋವಂಥ ಮುಖವಾಡನೇ ತೊಗೋಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಫಾರ್ ದ ಫಸ್ಟ್ ಇಯರ್ ಆಗಿರೋದ್ರಿಂದ ನನಗೆ ಅಷ್ಟು ಮನಿನ ಬೇರ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಸೇವ್ ಮಾಡಿದ ದುಡ್ಡಲ್ಲಿ ನಾನು ಬೇರೆ ಒಂದು ಸಿಲ್ವರ್ ಐಟಮ್ಸ್ಗಳನ್ನೆಲ್ಲದನ್ನು ಕೂಡ ಶಾಪ್ ಮಾಡಿದ ಕಾರಣ ಸೊ ವರಮಹಾಲಕ್ಷ್ಮಿಗೆ ನಾನು ಮುಖವಾಡನ ಶಾಪ್ ಮಾಡೋಕ್ಕಾಗಲಿಲ್ಲ. ಸೊ ಆವಾಗ ನಮ್ಮಮ್ಮ ಒಂದು ಗಿಫ್ಟ್ ಕೊಟ್ಟರು. ಆ ಒಂದು ಗಿಫ್ಟ್ ಅನ್ನೋದು ಈ ಒಂದು ಸಿಲ್ವರ್ ಮುಖವಾಡನ ನನಗೆ ಫಸ್ಟ್ ಇಯರ್ ವರಮಹಾಲಕ್ಷ್ಮಿಯಲ್ಲಿ ನಮ್ಮಮ್ಮ ಕೊಟ್ಟರು. ಆ್ಯಕ್ಚುಲಿ ದಿಸ್ ಮುಖವಾಡ ಈಸ್ ಮೋರ್ ಪವರ್ ಬಿಕಾಸ್ ಈ ಒಂದು ಮುಖವಾಡಕ್ಕೆ ತುಂಬ ಶಕ್ತಿ ಇದೆ. ಆಲ್ಮೋಸ್ಟ್ 120 years ಓಲ್ಡ್ ಮುಖವಾಡ ಇದು. ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದ್ರೂ ತುಂಬ ಕಳೆಯಾಗಿದೆ. ಏನಕ್ಕೆ ಮೋಸ್ಟ್ ಪವರ್ಫುಲ್ ಅಂತಂದರೆ ಈ ಒಂದು ಮುಖವಾಡದಲ್ಲಿ ನಮ್ಮಮ್ಮ ಎಷ್ಟೋ ವರ್ಷಗಳು ಪೂಜೆ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮತ್ತೆ ಹಾಗೆ ಎಷ್ಟೋ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಒಂದು ಮುಖವಾಡನ ಇಟ್ಟು ಪೂಜೆ ಮಾಡಿದ್ದಾರೆ. ಅವಾಗೆಲ್ಲ ಎಲ್ಲರ ಮನೆಯಲ್ಲೂ ಸಿಲ್ವರ್ ಮುಖವಾಡಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರಲ್ಲ, ಬಟ್ ಲೇಟರ್ ಆನ್ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾರಲ್ವ. ಸೊ ಅದೇ ರೀತಿ ಸೊ ನನಗೆ ಕೊಟ್ಟಿರೋದು ನಮ್ಮಮ್ಮ ತುಂಬ ಖುಷಿ ಇದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮುಖವಾಡನ
ರಿಟರ್ನ್ ಕೊಡಲ್ಲ. ಸೊ ದಿಸ್ ಈಸ್ ಮೈ ಆಲ್ವೇಸ್ ಸ್ಪೆಷಲ್ ಮುಖವಾಡ ಫಾರ್ ಮೈ ಲಕ್ಷ್ಮಿ. ನಮ್ಮಮ್ಮ ಮನೆಯಲ್ಲಿ ಲೈಕ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಏನು ಮಾಡಲ್ಲ, ಜಸ್ಟ್ ಸಿಂಪಲ್ ಆಗಿ ಮಡ್ಲಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಬಟ್ ನಾವು ದೀಪಾವಳಿಯಲ್ಲಿ ಧನಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಬಿಕಾಸ್ ನಮ್ಮೂರ ಸೈಡ್ ಎಲ್ಲ ಲೈಕ್ ತುಮಕೂರು, ತುರುವೇಕೆರೆ, ಕೊಂಡಜ್ಜಿಯಲ್ಲೆಲ್ಲ ಏನಕ್ಕೆ ಧನಲಕ್ಷ್ಮಿ ಮಾಡ್ತಾರೆ ಅಂದರೆ ಲೈಕ್ ಅವಾಗ ಅಡಿಕೆ ಚೇಣಿ ಎಲ್ಲ ಬರುತ್ತೆ. ಸೊ ಆ ಒಂದು ದುಡ್ಡನ್ನ ಇಟ್ಟು ಪೂಜೆ ಮಾಡೋದು ಅವರಿಗೆ ಸಂಪ್ರದಾಯಿಕವಾಗಿ ರೂಢಿ ಮಾಡ್ಕೊಂಡಿದ್ರು. ಅದನ್ನು ನಮ್ಮಮ್ಮರ ಟೈಮಲ್ಲಿ ಲಕ್ಷ್ಮಿಯಾಗಿ ಕೂರಿಸಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ವರಮಹಾಲಕ್ಷ್ಮಿ ಮಾಡಲ್ಲ ನಮ್ಮ ಮನೇಲಿ, ಧನಲಕ್ಷ್ಮಿ ಮಾಡ್ತಾರೆ ನಮ್ಮ ತಾಯಿ ಮನೇಲಿ. ಫಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ನಾಳೆ ವರಮಹಾಲಕ್ಷ್ಮಿ ಇದೆ. ಸೊ ನನ್ನ ಹಸ್ಬೆಂಡ್ ಲೈಕ್ ನನಗೆ ಹಣ್ಣು ಹೂವು ಎಲ್ಲ ಅವರೇ ಹೋಗಿ ಶಾಪ್ ಮಾಡ್ಕೊಂಬರ್ತಾರೆ. ಅದು ಮಾಡ್ಕೊಂಡು ಬಂದಾದಮೇಲೆ ನನಗೆ ಯಾಕೋ ಈ ಒಂದು ವರಮಹಾಲಕ್ಷ್ಮಿಗೆ ಒಂದು ಸಿಲ್ವರ್ ಐಟಮ್ಸ್ ಅಂತ ತಗೋಬೇಕು ಅಂತ ಫೀಲ್ ಆಗ್ತಿದೆ. ನನ್ನ ಹತ್ರ ಇಷ್ಟು ದುಡ್ಡಿದೆ, ಕರ್ಕೊಂಡೋಗಿ ಅಂತ ಹೇಳಿದೆ. ಆಲ್ಮೋಸ್ಟ್ 8:30 to 9 o'clock ಆಗಿತ್ತು. ಆವಾಗ ಪಾಪ ಅವ್ರು ಕರ್ಕೊಂಡೋಗಿ ನಾನು ಇಷ್ಟಪಟ್ಟೆ ಅಂತ ಈ ಒಂದು ಲಕ್ಷ್ಮಿನ ಕೊಡಿಸಿದ್ರು. ತುಂಬ ಚೆನ್ನಾಗಿದೆ, ನನಗೆ ಭಾಳ ಇಷ್ಟವಾದ ಲಕ್ಷ್ಮಿ. ನಮ್ಮಮ್ಮ ಹತ್ರನೂ ಕೂಡ ಡಿಟ್ಟೋ ಇದೇ ಲಕ್ಷ್ಮಿ ಇದೆ, ಇದೇ ಥರ ಲಕ್ಷ್ಮಿ. ಸೊ ಹಾಗಾಗಿ ಅವ್ರ ಹತ್ರ ಇನ್ಸ್ಪೈರ್ ಆಗಿ ನಾನು ಈ ಒಂದು ಲಕ್ಷ್ಮಿನ ತಗೊಂಡಿರೋದು. ಯೂಶಲಿ ಲೈಕ್ ಕಾಯಿನ್ಸ್ ಅಥವಾ ನೋಟನ್ನು ಎಲ್ಲದನ್ನು ನಾವು ಒಂದು ಪ್ಲೇಟಿಗೆ ಅರೇಂಜ್ ಮಾಡ್ತೀವಲ್ಲ, ಅದ್ರ ಮೇಲೆ ಮಧ್ಯ ಈ ಒಂದು ಲಕ್ಷ್ಮಿನ ಇಟ್ಟು ಡೆಕೋರೇಷನ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಫಸ್ಟ್ ತಗೊಂಡಿರೋವಂಥ ಲಕ್ಷ್ಮಿ. ಬಹುಶಃ ನಮ್ಮ ಜೀವನದಲ್ಲಿ ನೆಕ್ಸ್ಟ್ ತುಂಬ ಐಟಮ್ಸ್ ಲೈಕ್ ಸಿಲ್ವರ್ ಐಟಮ್ಸ್ ನಾವು ಶಾಪ್ ಮಾಡ್ಬೋದು. ಆದರೆ ನಾವು ಯಾವಾಗ್ಲೂ ಫಸ್ಟ್ ಸೇವ್ ಮಾಡಿ ತೊಗೊಂಡಿರ್ತೀವಲ್ಲ, ದಟ್ಸ್ ಆಲ್ವೇಸ್ ಸ್ಪೆಷಲ್. ನನಗೆ ಫಸ್ಟ್ ಇಯರ್ ನಾನು ಶಾಪ್ ಮಾಡಿದಾಗ ಇಟ್ಸ್ ಅರೌಂಡ್ 6,000 ಅನಿಸುತ್ತೆ. ಸೊ ತುಂಬ ಇಷ್ಟಪಟ್ಟು ತಗೊಂಡಿದ್ದು. ನನಗೇನಂದರೆ ಲೈಕ್ ನಾಳೆ ಹಬ್ಬ ಇದೆ, ಆಲ್ರೆಡಿ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾರೆ ಅನ್ನೋ ಫೀಲಿಂಗ್ ನನಗೆ ಆ ಟೈಮಲ್ಲಿ. ಸೆಕೆಂಡ್ ಇಯರ್ ವರಮಹಾಲಕ್ಷ್ಮಿಗೆ ಈ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಆ್ಯಂಡ್ ಆಸೆ ಪಟ್ಟು ತಗೊಂಡಿರೋಂತಹ ಮುಖವಾಡ. ನನಗೊಂದು ಆಸೆ ಇತ್ತು, ತಗೊಳ್ಳೋ ಫಸ್ಟೇ ಮುಖವಾಡ ನಾನು 1/4 kg ತಗೋಬೇಕು, ಆ ಒಂದು ಲಕ್ಷ್ಮಿ ಎದ್ದು ಬರೋ ಥರ ಇರುತ್ತೆ ಅಂತ. ಸೊ ನಾನು ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಅಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತಗೋಬೇಕು ಅಂತ ತುಂಬ ಕಷ್ಟಪಟ್ಟು ಸೇವ್ ಮಾಡಿದ್ದೀನಿ. ಲೈಕ್ ಸೆಕೆಂಡ್ ಇಯರ್ ವರಮಹಾಲಕ್ಷ್ಮಿ ಬರೋ ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಆವಾಗ ನಮಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ಗಳಿರುತ್ತಲ್ವ. ಸೊ ಆ ಟೈಮಲ್ಲಿ ಕೂಡ ನಾನು ಸೇವ್ ಮಾಡಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಗೊಳ್ಳೇಬೇಕು ಈ ಒಂದು ಬೆಳ್ಳಿ ಮುಖವಾಡನ ಅಂತ ತುಂಬಾ ಇಷ್ಟಪಟ್ಟು ಪ್ರತಿ 50 rupees ಕೂಡ ಹಾಕಿ ತಗೊಂಡಿದ್ದೀನಿ. ಸೊ ಖುಷಿ ಕೊಟ್ಟಿದೆ, ತುಂಬ ಚೆನ್ನಾಗಿದೆ. ನಗುಮುಖದ ಲಕ್ಷ್ಮಿ, ನಮ್ಮನೆ ನಗುಮುಖದ ಲಕ್ಷ್ಮಿ. ಆ್ಯಕ್ಚುಲಿ ನಾನು ಲಿಪ್ಸ್ಟಿಕ್ಕು, ಕಾಜಲ್ಲು ಎಲ್ಲ ಹಾಕ್ತೀನಿ, ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿದೆ ನಮ್ಮ ಮನೆ ಲಕ್ಷ್ಮಿ ಅಂತ ನನಗೆ ಯಾವಾಗಲೂ ಖುಷಿಯಾಗುತ್ತೆ. ನಮ್ಮ ಅಕ್ಕ ಯಾವಾಗಲೂ ಹೇಳ್ತಾಳೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವೆಲ್ಲರೂ ಅಬ್ಸರ್ವ್ ಮಾಡಿ, ಲೈಕ್ ಲಕ್ಷ್ಮಿ ಮುಖವಾಡ ನಾವು ಯಾವುದೇ ರೀತಿಯಾಗಿ ಡೆಕೋರೇಷನ್ ಮಾಡಲಿ, ಯಾರು ವರಮಹಾಲಕ್ಷ್ಮಿ ವ್ರತನ ಮಾಡ್ತಾ ಇರ್ತಾರೆ, ಲೈಕ್ ಆ್ಯಸ್ ಬೀಂಗ್ ನಾನು ಒಂದು ವ್ರತನ ಪೂಜೆನ ಎಲ್ಲ ಮಾಡ್ತಾ ಇರ್ತೀನಿ. ಸೊ ನನ್ನ ಸ್ವರೂಪ ಲೈಕ್ ನಾನು ನಗು ಮುಖ ಆಗಿದ್ರೆ ಅದು ಕೂಡ ಲಕ್ಷ್ಮಿ ನಗ್ತಾ ಇರ್ತಾಳೆ. ಲೈಕ್ ನನಗೆ ಕೋಪ ಜಾಸ್ತಿ ಇದ್ದರೆ ಕೋಪ ತೋರಿಸುತ್ತೆ ಮುಖ, ಆ ಥರ ನಮ್ಮ ಪ್ರತಿಬಿಂಬವಾಗಿ ಲಕ್ಷ್ಮಿ ಕಾಣ್ತಾಳೆ ಅವತ್ತು ಅಂತ ಹೇಳ್ತಾಳೆ ನಮ್ಮಕ್ಕ. ನನಗೆ ಆ್ಯಕ್ಚುಲಿ ರಿಯಾಲಿಟಿ ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ. ಸೇಮ್ ಟು ಸೇಮ್ ಅಟ್ಲೀಸ್ಟ್ ಸೇಮ್ ಟು ಸೇಮ್ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಸಿಮಿಲರ್ ಫೇಸಸ್ನ ಕಾಣಿಸುತ್ತೆ. ಸೊ ದಿಸ್ ಈಸ್ ಅವರ್ ವರಮಹಾಲಕ್ಷ್ಮಿ ಮುಖವಾಡ. ನನಗೆ ಈ ಬಹುಶಃ ನನ್ನ ಹತ್ರ ತುಂಬ ಚೆನ್ನಾಗಿರೋದೆಲ್ಲ ಏನು ಸಿಲ್ವರ್ ಐಟಮ್ಸ್ ಇದ್ರೂ ಈ ಒಂದು ಮುಖವಾಡ ನನ್ನ ಕೈಯಲ್ಲಿ ಇಟ್ಕೊಂಡಾಗ ಆಗೋ ಖುಷಿನೇ ಬೇರೆ. ಥರ್ಡ್ ಇಯರ್ ವರಮಹಾಲಕ್ಷ್ಮಿಗೆ ಈ ಒಂದು ಕಾಮಾಕ್ಷಿ ದೀಪನ ಪರ್ಚೇಸ್ ಮಾಡಿದ್ದೀನಿ. ಯೂಶಲಿ 2 ದೀಪನ ಹಚ್ತೀವಿ, ಅದ್ರ ಬದಲು ನಾವು ಒಂದೇ ದೀಪನ ಹಚ್ಬೋದು ಅಂತ ಹೇಳ್ತಾರೆ. ಸೊ ಕಾಮಾಕ್ಷಿ ದೀಪ, ಸೊ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ.
ಇದ್ರ ಕಾಸ್ಟ್ ಅರೌಂಡ್ 12,500 ರುಪೀಸ್. ಬಿಕಾಸ್ ಇದು ತುಂಬ ಚೆನ್ನಾಗಿ ನೆನಪಿದೆ, ರೀಸೆಂಟಾಗಿ ತೊಗೊಂಡಿರೋದಲ್ವಾ. ಸೊ ಹಾಗಾಗಿ ಆ್ಯಂಡ್ ಈ ಒಂದು ಮುಖವಾಡನ ನಾನು ಪರ್ಚೇಸ್ ಮಾಡಬೇಕಾದ್ರೆ ಅರೌಂಡ್ 25,000 ಆಗಿತ್ತು. ನನ್ನ ಮದುವೆಲಿ ತುಂಬ ಸಿಲ್ಕ್ ಸ್ಯಾರೀಸ್ನ ನಾನು ಲೈಕ್ ಕಂಚಿಯಲ್ಲೇ ಶಾಪ್ ಮಾಡಿದ್ವಿ. ಬಟ್ ಆವಾಗ ನನಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು ಲೈಕ್ ಕೋಚಂಪಲ್ಲಿ ತೊಗೋಬೇಕು, ಕೋಚಂಪಲ್ಲಿ ಕೊಡಿಸ್ಬೇಕು ನನಗೆ ಅಂತ. ಬಟ್ ಸಮ್ಮರ್ದ ಆದ ರೀಸನ್ ಅವಾಗ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ತಗೊಂಡಿದ್ದೀನಿ. ಲೈಕ್ ಪಿಂಕ್ ಬಾರ್ಡರ್ಗೆ ಒಂಥರ ಲೈಟ್ ಕಾಫಿ ಕಲರ್ ಇದೆ, ಅದಕ್ಕೆ ಕೋಚಂಪಲ್ಲಿ ಡಿಸೈನು. ಸೊ ಎಸ್, ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಆ್ಯಂಡ್ ಸೆರಗು ಈ ಥರ ಬರುತ್ತೆ. ನಾನು ಈ ಒಂದು ಸ್ಯಾರಿನ ನಾನು ತುಮಕೂರಲ್ಲಿ NS ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಶಾಪ್ ಮಾಡಿದ್ದು. ಆ ಒಂದು ವ್ಲಾಗ್ನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆವಾಗ ನಾನು ಈ ಒಂದು ಸ್ಯಾರಿನ ಲೈಕ್ ವೇರ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡಿರೋ ಸ್ಯಾರಿನ ಹಾಕೋಬಾರ್ದು, ಲೈಕ್ ವೇರ್ ಮಾಡಿರೋ ಸ್ಯಾರಿನ ದೇವರಿಗೆ ಉಡಿಸ್ಬಾರ್ದು ಅಂತ ಲೈಕ್ ಕಮೆಂಟ್ಸ್ ಬಂದಿತ್ತು. ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಡಿಟ್ಟೋ ಇದೇ ಥರ ಪೀಸು 1 2 3 4 ಸೇಮ್ ಕಾಪಿ ಇತ್ತು. ಸೊ ಹಾಗಾಗಿ ನಾನು ಒಂದು ಸ್ಯಾರಿನ ವೇರ್ ಮಾಡಿದ್ದೆ. ಯಾವುದು ಸ್ಯಾರಿನ ನಾನು ವೇರ್ ಮಾಡಿರಲಿಲ್ವ ಆ ಸ್ಯಾರಿನ ಪರ್ಚೇಸ್ ಮಾಡಿ ಬಂದೆ. ಸೊ 3rd ಇಯರ್ ವರಮಹಾಲಕ್ಷ್ಮಿಗೆ ನಾನು ಇಷ್ಟಪಟ್ಟ ಸ್ಯಾರಿ ನನಗೆ ಬಂದಿದೆ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಆಲ್ರೆಡಿ ಈ ಒಂದು ಸ್ಯಾರಿನ ನನಗೆ ಪರ್ಚೇಸ್ ಮಾಡಿ ಪರ್ಚೇಸ್ ಅಲ್ಲ ಲೈಕ್ ಬುಕ್ ಮಾಡಿ ಇಟ್ಟಿದ್ರು. ಈ ಒಂದು ಸ್ಯಾರಿನೇ ನೀನು ತಗೋಬೇಕು ಅಂತ. ನನಗೆ ಸೆಲೆಕ್ಷನ್ಗೆ ಆಪ್ಷನ್ನೇ ಕೊಡಲಿಲ್ಲ. ಹಾಗೆ ಈ ಒಂದು ಗೋಲ್ಡ್ ಕಲರ್ ಸ್ಯಾರಿನೂ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಅದಕ್ಕೆ ಪಿಂಕ್ ಕಲರ್ ಸೆರಗು ಆ್ಯಂಡ್ ಬ್ಲೌಸ್ ಬರುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಹಾಗಾಗಿ ಪರ್ಚೇಸ್ ಮಾಡಿದ್ದೆ. ಯೂಶ್ವಲಿ ನಾವು ಸ್ಯಾರಿ ಪರ್ಚೇಸ್ ಎಲ್ಲ ತುಂಬ ಕಮ್ಮಿ, ಬಟ್ ಈ ಒಂದು ಸ್ಯಾರಿ ನನಗೆ ಇಷ್ಟ ಆಯಿತು. ಲೈಕ್ ಗೋಲ್ಡನ್ ಕಲರ್ ಸ್ಯಾರಿ ಅಂದ ತಕ್ಷಣ ನನಗೆ ತಲೆಗೆ ಬರೋದು ನನ್ನ ಮುಹೂರ್ತಮ್ ಸ್ಯಾರಿ. ನನ್ನ ಮುಹೂರ್ತಮ್ ಸ್ಯಾರಿ ನಾನು ಹೀಗೇ ಇರಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದ ಸ್ಯಾರಿ. ಸೊ ಹಾಗಾಗಿ ಆ ಒಂದು ಮೆಮೊರೀಸ್ ನೆನಪು ಬರುತ್ತೆ. ಈ ಒಂದು ಸ್ಯಾರಿನ ನಾನು ಲೈಕ್ ಮಡ್ಲಕ್ಕಿಗೆ ಇಡೋಣ ಅಂತ ತೊಗೊಂಡಿದ್ದೆ. ಬಟ್ ನಮ್ಮಮ್ಮ ಹೇಳ್ತಾ ಇದ್ದಾರೆ ಲೈಕ್ ನಾವು ಈ ವರ್ಷ ಲೈಕ್ ಮಡ್ಲಕ್ಕಿಗೆ ಸೀರೆನ ಇಟ್ಟರೆ ನಾವು ಪ್ರತಿ ವರ್ಷವೂ ಕೂಡ ದೇವರು ಸೀರೆನೇ ಇಡಿ ಅಂತ ಕೇಳುತ್ತೆ ಅಂತ. ಸೊ ನೋಡೋಣ, ನನಗೆ ಇಫ್ ಟೈಮ್ ಸಿಕ್ಕಿದ್ರೆ ಪರ್ಚೇಸ್ ಮಾಡೋಕ್ಕೆ ಬ್ಲೌಸ್ ಪೀಸ್ನ ಹೋಗಿ ಪರ್ಚೇಸ್ ಮಾಡಿ ಇಡ್ತೀನಿ. ಇನ್ ಕೇಸ್ ಟೈಮ್ ಸಿಕ್ಕಲಿಲ್ಲ ಅಂದರೆ ಈ ವರ್ಷ ಸೀರೆನೇ ಇಟ್ಟು ಪೂಜೆ ಮಾಡ್ತೀನಿ. ಲಕ್ಷ್ಮಿನ ಹೇಗೆ ಆರಾಧಿಸ್ತೀವೋ ಲಕ್ಷ್ಮಿ ನಮಗೆ ಹಾಗೆ ಒಲಿತಾಳೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಅಂದರೆ ಲೈಕ್ ನಾಟ್ ಇನ್ ಟರ್ಮ್ಸ್ ಆಫ್ ಮನಿ, ಇಟ್ಸ್ ಇನ್ ಟರ್ಮ್ಸ್ ಆಫ್ ಪ್ರೇಯರ್ಸ್. ಸೊ ಈ ಎಲ್ಲ ಐಟಮ್ಸ್ ನಿಮಗೆ ಒಂದು ನಾಲೆಡ್ಜ್ ಕೊಟ್ಟಿದೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.